ಕೆಲವೊಬ್ಬರಿಗೆ ಹೋಟೆಲಲ್ಲಿ ಇಡ್ಲಿ ಜೊತೆ ಸಾಂಬಾರು ತಿಂದು ಬಂದು ನಾವು ಎಷ್ಟು ಟ್ರೈ ಮಾಡಿದ್ರು ಈ ಥರ ಸಾಂಬಾರು ಮಾಡೋಕ್ಕೆ ಬರಲ್ಲಲ್ಲ ಅನ್ಕೋತೀವಿ ಅಲ್ವಾ. ಅದೇ ಥರ ಸಾಂಬಾರನ್ನು ನಾನು ನಿಮಗೆ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಎಷ್ಟು ಚೆನ್ನಾಗಾಗುತ್ತೆ ಅಂತೀರ. ಒಂದ್ಸಲ ಟ್ರೈ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಹೋಟೆಲ್ ಸ್ಟೈಲಲ್ಲಿ ಇಡ್ಲಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಪಟ್ ಅಂತ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ನೋಡಿ, ನಾನು 1/4 kg ಆಗೋಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ನೋಡಿ, ಈ ತೊಗರಿಬೇಳೆನ ನಾವು ಹಣ್ಣಾಗೋ ಥರ ಬೇಯಿಸ್ಕೋಬೇಕು. ಅಂದರೆ ಇದು ಬೇಳೆ ಹಾಕಿದ್ದೀವಿ ಅಂತ ಗೊತ್ತಾಗಬಾರ್ದು, ಅಷ್ಟು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಇದನ್ನು ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ 3 ವಿಷಲ್ ಹೊಡೆಸ್ತೀನಿ. ನೋಡಿ, 2 ವಿಷಲ್ ಹೊಡೆಸೋದ್ಕಿಂತ 3 ವಿಷಲ್ ಹೊಡೆಸಿದ್ರೆ ಬೇಳೆ ಫುಲ್ಲು ಬೆಂದ್ಬಿಡ್ತಾವೆ. ಅಂದರೆ ಹಣ್ಣು ಅಂತೀವಲ್ಲ ಆ ಥರ ಬೆಂದ್ಬಿಡ್ತಾವೆ. ಇದು ನಾವು ಮಿಕ್ಸಿಗೆ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಸೇಮ್ ಟು ಸೇಮ್ ಹೋಟೆಲಲ್ಲಿ ಯಾವ ಥರ ಸಾಂಬಾರು ಆಗುತ್ತಲ್ಲ ಅದೇ ಥರ ಆಗುತ್ತೆ. ಮತ್ತು ಈ ಕಡೆ ಅಷ್ಟೊತ್ತಿಗೆ ಬೇಳೆ ಬೇಯೋ ಅಷ್ಟೊತ್ತಿಗೆ ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೊತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೆ. 2 ಟೊಮೊಟೊ ಹಣ್ಣನ್ನು ತೊಳೆದ್ಬಿಟ್ಟು ಹೆಚ್ಚಿ ಫಸ್ಟಿಗೆ ಟೊಮೊಟೊ ಹಣ್ಣನ್ನು ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ. ನೋಡಿ, ಹುಳಿ ಇರೋ ಟೊಮೆಟೊ ಹಣ್ಣಾದರೆ 1 ತೊಗೊಳ್ಳಿ, ಅಷ್ಟೇನು ಹುಳಿ ಇಲ್ಲ ಅನ್ನೋದಾದರೆ 2 ತೊಗೊಳ್ಳಿ. ಮತ್ತು ಇದಕ್ಕೆ ನಾನು ಏನು ಸ್ವಲ್ಪ ಅಂದರೆ ಭಾಳ ಏನು ಹುರ್ಕೊಳ್ಳೋದು ಬೇಡ, ನೆಕ್ಸ್ಟ್ ಸಾಮಾನಲ್ಲಿ ಹುರ್ಕೊತ ಹೋದರೆ ಆಯಿತು. ಇಲ್ಲಿ ನೋಡಿ, ನಾನು ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು ಗಸಗಸೆ ಅಂತ ಕರೀತಾರಲ್ಲ, ನಾವು ಗಸಗಸೆ ಪಾಯಸ ಮಾಡ್ತೇವಲ್ಲ, ಗಸಗಸಿಗೆ ಅಂತ ಕರೀತಾರೆ, ಗಸಗಸೆ ಅಂತ ಕರೀತಾರೆ. ಗಸಗಸೆ ಮತ್ತು ಕೊತ್ತಂಬರಿ ಕಾಳು, ಜೀರಿಗೆ ಹಾಕಿದ್ದೀನಿ. ಚಕ್ಕೆ ಲವಂಗ ಯಾವುದು ಬೇಡ, ಯಾಕಂದರೆ ಎಲ್ಲದಕ್ಕಿಂತ ಈ ಗಸಗಸಿಗೆ ಒಂದು ಹಾಕಿದರೆ ಸೂಪರ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಗಸಗಸಿಗೆ ಮಾತ್ರ ಹಾಕಿ, ಗಸಗಸೆ ಅಂತ ಹೇಳ್ತಾರಲ್ಲ ಅದನ್ನಷ್ಟೇ ಹಾಕಿ. ಮತ್ತು 1 ಈರುಳ್ಳಿ, ಅಂದರೆ ಮಸಾಲ ಸ್ವಲ್ಪ ಕಮ್ಮಿ ಇರಲಿ ಅಂತ ನಾನು 1 ಈರುಳ್ಳಿ ಅಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ಜನದ ಮೇಲೆ ನೋಡಿ ತೊಗೊಳ್ಳಿ ಎಷ್ಟಿರುತ್ತೆ ಅಂತ, ಆದರೆ ಡಬಲ್ ತೊಗೊಂಡ್ರೆ ಆಯಿತು. ಗಸಗಸೆ ಮತ್ತು ಕೊತ್ತಂಬರಿ ಕಾಳು, ಜೀರಿಗೆ, ಈರುಳ್ಳಿ, ಟೊಮೊಟೊ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ನೀವು ಸಾರಿಗೇನು ಸಾಮಾನು ಕರ್ಕೊತೀರಲ್ಲ ಅದೇ ಟೈಪೇ ಕರ್ಕೊಳ್ಳಿ. ಇದಕ್ಕೆ ಚಕ್ಕೆ ಲವಂಗ ದಯವಿಟ್ಟು ಏನು ಹಾಕೋದಕ್ಕೆ ಹೋಗ್ಬೇಡಿ, ಚೆನ್ನಾಗಾಗೋದಿಲ್ಲ ಇಡ್ಲಿಗೆ ಸಾಂಬಾರು. ಈ ಗಸಗಸೆ ಇದ್ದರೆ ಮಾತ್ರ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದನ್ನಷ್ಟೇ ಹಾಕಿ. ಗಸಗಸೆ ಬದಲಿ ಸ್ವಲ್ಪ ಉದ್ದಿನಬೇಳೆ ಹಾಕಿದರೆ ಇನ್ನೂ ಟೇಸ್ಟ್ ಆಗುತ್ತೆ. ಗಸಗಸೆ ಇಲ್ಲ ಅಂದರೆ, ಇತ್ತಂದರೆ ಗಸಗಸೆನೇ ಹಾಕಿ, ಅದ್ರ ಬದಲಿ ಉದ್ದಿನಬೇಳೆ ಹಾಕಿ. ನಾನು ಏನಪ್ಪ ಅಂದರೆ ಇದನ್ನು ತುಂಬ ಸಲ ನಾನು ಇಡ್ಲಿಗೆ ಇದನ್ನೇ ಮಾಡೋದು, ಅಷ್ಟು ಟೇಸ್ಟ್ ಆಗುತ್ತೆ ನೋಡಿರಿ. ಯಾವ ಸಾಂಬಾರಿಗೂ ಇದು ಕಮ್ಮಿ ಇಲ್ಲ, ಅಷ್ಟೊಂದು ಟೇಸ್ಟು ಮತ್ತು ರುಚಿ ಕೊಡುತ್ತೆ. ನೆಕ್ಸ್ಟ್ ಬಂದು ನಾನು ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಇನ್ನೊಮ್ಮೆ ಹೇಳ್ತಾಯಿದ್ದೀನಿ, ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಗಸಗಸೆ, ಜೀರಿಗೆ, ಕೊತ್ತಂಬರಿ ಕಾಳು ಇಷ್ಟನ್ನು ಮೊದಲು ನೀವು ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾನು. ಹಸಿ ಕೊಬ್ಬರಿ ಹಾಕಿ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ನೀವು ಈ ಸಾಂಬಾರನ್ನು ಒಂದು ದಿವಸ ನೆಕ್ಸ್ಟ್ ಟೈಮು ಬಿಸಿ ಮಾಡಿಕೊಂಡು ಅನ್ನಕ್ಕೆ ಊಟ ಮಾಡ್ಬೋದು. ಏನಿಲ್ಲ ಅಂದರೆ 2 ದಿವಸ ಬರುತ್ತೆ. ಹಾಗಾಗಿ ನಾನಿಲ್ಲಿ ಕೊತ್ತಂಬರಿನ ಹಾಕಿರೋದಿಲ್ಲ, ಬರೀ ಕರಿಬೇವನ್ನು ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ MTR ಸಾಂಬಾರು ಪೌಡ್ರನ್ನು ಇದರಲ್ಲೇ ಹಾಕಬೇಕು. ನೀವು ಮನೆಯಲ್ಲಿ ಒಣಮೆಣಸಿನ್ಕಾಯಿ ಇತ್ತು ಅಂದರೆ ಒಣಮೆಣಸಿನ್ಕಾಯನ್ನು ಹಾಕಿ, ಒಂದು 7-8 ಆದರೆ ಸಾಕು. ಇಲ್ಲ ಅಂದರೆ ಚಿಲ್ಲಿ ಪೌಡ್ರನ್ನು ಹಾಕಿ. ನಮ್ಮ ಸೈಡು ನಾವು ಜಾಸ್ತಿ ಒಣಮೆಣಸಿನ್ಕಾಯಿ ಯೂಸ್ ಮಾಡೋದಿಲ್ಲ, ಯಾಕಂದರೆ ಬರೀ ಖಾರದ ಪುಡಿ ಅಷ್ಟೇ ನಾವು ಯೂಸ್ ಮಾಡೋದು. ಒಗ್ಗರಣೆಗೆ ಮಾತ್ರ ನಾವು ಒಣಮೆಣಸಿನ್ಕಾಯಿ ಅಷ್ಟೇ ತೊಗೊತೀವಿ. ಮತ್ತು ನಾನು MTR ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ಇನ್ನೊಮ್ಮೆ ಹೇಳ್ತಾಯಿದ್ದೀನಿ ನೋಡಿ, MTR ಸಾಂಬಾರು ಪೌಡ್ರು ಮತ್ತು ಖಾರದ ಪುಡಿ ಹಾಕಿದ್ದೀನಿ, ಅಂದರೆ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ನೀವು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಏನಾದರೆ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆಲಿ ಕರಿದ್ಬಿಟ್ಟು ತಕ್ಕೊಂಡು ಆಮೇಲೆ ಅದೇ ಎಣ್ಣೆಲೆ ಟೊಮೆಟೊನ ಹಾಕ್ಬೋದು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಖಂಡಿತ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿರಿ, ಸಪೋರ್ಟ್ ಮಾಡಿರಿ. ಇವಾಗ ಇದು ಮಸಾಲೆ ಎಲ್ಲ ರೆಡಿ ಆಯಿತು. ಇದನ್ನು ಹಾಗೆ ಬಿಸಿಯೋದನ್ನು ಹಾಕೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಟ್ಬಿಡಿ. ಇವಾಗ ನಾನು ಇದನ್ನು ಮಿಕ್ಸಿನೂ ಮಾಡ್ಕೊಂಡು ಬಂದೆ. ನೋಡಿ, ಇಷ್ಟು ಸಣ್ಣ ಆದರೆ ಸಾಕು, ಭಾಳ ಸಣ್ಣಗ ಮಾಡೋಕ್ಕೆ ಹೋಗ್ಬಿಡ್ರಿ. ಈ ಕಡೆ ನೋಡಿರಿ, ನಾನು ನಿಮ್ಗೆ ಆಗಲೇ ಹೇಳಿದ್ದಿಲ್ಲ, ಬೇಳೆನೂ ಬೆಂದಾಯಿತು. ಸ್ವಲ್ಪ ಇರುತ್ತೆ ಅದರಲ್ಲಿ, ಆದರೆ ನಾವು 1 ಸ್ಪೂನನ್ನು ತೊಗೊಂಡು ಎಲ್ಲದನ್ನು ಮೆತ್ತಗೆ ಮಾಡ್ಕೊಂಬಿಡೋಣ. ಅದರಲ್ಲಿ ಬೇಳೆಗಳೇ ಕಾಣಬಾರ್ದು ಫ್ರೆಂಡ್ಸ್, ಆ ಥರ ಮಾಡ್ಕೊಂಬಿಡಿ. ನೀವು ಬೇಕಾದರೆ 4 ವಿಷಲ್ ಹೊಡೆಸ್ಕೊಳ್ಳಿ. ನೋಡಿ, ಈ ಥರ ಬೇಳೆನ ಎಲ್ಲ ಬೇಳೆನೂ ಈ ಥರ ಮಿಜ್ಕೋಬೇಕು. ಬೇಳೆಗಳು ಇದಾವೆ ಅಂತಲೇ ಗೊತ್ತಾಗಬಾರ್ದು ನೋಡಿ ಫ್ರೆಂಡ್ಸ್. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಒಗ್ಗರಣೆ ಅಂದರೆ ಸಾಂಬಾರಿಗೆ ನೋಡಿ, ಒಂದು ಪಾತ್ರೆ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೆ, ಯಾಕಂದರೆ ಇಡ್ಲಿಗೆ ಸಾಂಬಾರು ಜಾಸ್ತಿ ಹೋಗುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ನಾನು. ಇಲ್ಲಿ ಸಾಸಿವೆ ಕಾಳನ್ನು ಹಾಕಿದೆ, ಮತ್ತು 1-2 ಮೆಣಸಿನ್ಕಾಯಿ, ಕರಿಬೇವನ್ನು ಹಾಕಿದೆ ನಾನು.
ನೋಡಿ ಇದಕ್ಕಷ್ಟೇ ನಾವು ಉಪಯೋಗಿಸ್ತೀವಿ ಜಾಸ್ತಿ ಒಣಮೆಣಸಿನ್ಕಾಯಿ. ನಾವು ಖಾರ ಪುಡಿಯನ್ನು ಬಿಸಿಲಿರುವಾಗಲೇ ಮೆಣಸಿನ್ಕಾಯಿ ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಆವಾಗಲೇ ನಾನು ಬೇಯಿಸಿಟ್ಕೊಂಡಂತಹ ಬೇಳೆ ಮತ್ತು ಬೇಳೆಕಟ್ಟು ಬೇಳೆನ ಇದಕ್ಕೆ ಹಾಕ್ಬಿಡ್ತೀನಿ ನೋಡಿ. ಬೇಳೆಕಟ್ಟು ಮತ್ತು ಬೇಳೆನ ಹಾಕಿದ ತಕ್ಷಣ ಇದನ್ನು ಸ್ವಲ್ಪ ಹೊತ್ತು ಕುದಿಯೋಗಿ ಬಿಟ್ಬಿಡೋಣ. ಆವಾಗಲೇ ನಾವು ಇದಕ್ಕೆ ಮತ್ತೆ ಕುದಿ ಹತ್ತಿದ ಮೇಲೆ ಉಪ್ಪು ಬೆಲ್ಲ ಹಾಕಬೇಕು. ಒಂದು ಸ್ವಲ್ಪ ಹುಣಸೆ ರಸನ ಹಾಕೋಣ. ನೋಡಿ ಇವಾಗ ಕುದೀತಾ ಇದೆ ಇದು. ಇವಾಗ ಕುದೀತಾ ಇರುವಾಗ ನಾನು ಆಗಲೇ ಮಾಡ್ಕೊಂಡಿದ್ದೆಲ್ಲ ಮಸಾಲನ, ಅಂದರೆ ಮಿಕ್ಸಿ ಏನು ಮಾಡ್ಕೊಂಬಂದಿದ್ದೆಲ್ಲ ಮಸಾಲನ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇವಾಗ ಆವಾಗಲೇ ರುಬ್ಕೊಂಬಂದಿದ್ದೆಲ್ಲ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ತೊಳೆದ್ಬಿಟ್ಟು ಹಾಕ್ತೀನಿ. ಇದು ಮಂದಗಾಗುತ್ತೆ, ಯಾಕಂದರೆ ನಾವು ಬೇಳೆನ ಸರಿಯಾಗಿ ಬೇಯಿಸ್ಕೊಂಡ್ವಿ ಅಂದರೆ ಮಂದಗೆ ಸಾಂಬಾರು ಸೂಪರಾಗಿ ಬರುತ್ತೆ. ನೋಡಿ ನೀವು ಬೇಳೆ ಭಾಳ ಬೇಯಿಸಲ್ಲ ಅಂದರೆ ನೀವು ಸ್ವಲ್ಪ ಬೇಳೆ ಬಿಟ್ಕೊಳ್ಳೋದಾದರೆ ಬಿಟ್ಕೋಬೋದು ಸಾಂಬಾರಲ್ಲಿ. ನೋಡಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನಾನು ರುಚಿಗೆ ತಕ್ಕಷ್ಟು. ನೀವು ಉಪ್ಪನ್ನು ನೋಡಿ ಹಾಕಬೇಕು, ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು. ನೋಡಿ ಇವಾಗ ಬೆಲ್ಲನ ಹಾಕಿದೆ ನಾನು. ಬೆಲ್ಲ, ಉಪ್ಪು ಮತ್ತು ಸ್ವಲ್ಪ ಹುಣಸೆ ರಸನ ಹಿಂಡ್ತಾ ಇದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಏನು ಗೊತ್ತಾ, ನಾವು ವಿಡಿಯೋ ಮಾಡುವಾಗ ನಮ್ಮ ಬಾಯಲ್ಲಿ ಎಷ್ಟೊಂದು ಮಿಸ್ಟೇಕ್ ಆಗುತ್ತೆ ಅಂದರೆ ಅದು ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ಯಾವಾಗಲಾದರೂ ತೋರಿಸ್ತೀನಿ. ಎಷ್ಟು ಕಷ್ಟಪಟ್ಟು ಬಯಟ್ ಹಾಕಿ ನಾವು ವಿಡಿಯೋ ಮಾಡ್ತೀವಿ ಅಂದ್ರೂ ಸ್ವಲ್ಪನಾದರೂ ನಾವು ತಪ್ಪು ಮಾಡ್ತೀವಿ. ಅದು ವಿಡಿಯೋ ನಿಮಗೆ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸಲ ಅದನ್ನೇ ವಿಡಿಯೋ ಹಾಕ್ತೀನಿ. ನಾವು ವಿಡಿಯೋ ಮಾಡುವಾಗ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ. ನಾವು ಈಗ ಹಾಯ್ ಎಲ್ಲರಿಗೂ ನಮಸ್ಕಾರ ಅನ್ನೋದು ಸ್ವಲ್ಪ ತಪ್ಪಾಗಿಬಿಡುತ್ತೆ ಒಂದೊಂದು ಸಲ, ಗೊತ್ತಾ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಕಷ್ಟ ವಿಡಿಯೋ ಮಾಡೋದು. ವಿಡಿಯೋ ಮಾಡ್ಬೋದು, ಆದರೆ ವಿಡಿಯೋ ಎಡಿಟ್ ಮಾಡ್ತೀವಲ್ಲ ಆವಾಗಲೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಎಷ್ಟು ಮಿಸ್ಟೇಕ್ ಆಗುತ್ತೆ ಅಂತ ನಿಮಗೆ ಒಂದು ವಿಡಿಯೋ ಹಾಕ್ತೀನಿ, ತೋರಿಸ್ತೀನಿ ಟೈಮ್ ಇದ್ದಾಗ. ಈ ಕಡೆ ನೋಡಿ ವಡಾನು ಮಾಡಿ ಇಟ್ಕೊಂಡಿದ್ದೆ ಮತ್ತು ಚಟ್ನಿನೂ ರೆಡಿಯಾಗಿತ್ತು. ಆಮೇಲೆ ಇನ್ನೊಂದು ಏನು ಗೊತ್ತಾ, ನನ್ನ ಮಕ್ಕಳಿಗೆ ಸಾಂಬಾರನ್ನು ಇಡ್ಲಿ ಮೇಲೆ ಹಾಕ್ಕೊಡ್ಬೇಕು. ಒಬ್ಬ ಮಗ ಅಷ್ಟೇ ಇದ್ದ. ಈ ಕಡೆ ಚಟ್ನಿನೂ ಹಾಕ್ತಾಯಿದ್ದೀನಿ. ಸೂಪರ್ ಆಗುತ್ತೆ ಸಾಂಬಾರು ಮಾತ್ರ. ನಾನು ಹೇಳಿರೋ ಥರ ಒಂದೇ ಒಂದು ಸಲ ಮಾಡಿ ನೋಡಿರಿ, ಹೋಟೆಲಲ್ಲಿಗಿಂತೂ ಚೆನ್ನಾಗೇ ಬರುತ್ತೆ ಇಡ್ಲಿ ಸಾಂಬಾರು. ಟ್ರೈ ಮಾಡಿರಿ. ಇವಾಗ ಕಡೆ ಬಿಸಿ ಬಿಸಿ ಇಡ್ಲಿ ಹಾಟ್ ಬಾಕ್ಸಿಗೆ ಹಾಕಿಟ್ಟಿದ್ದೆ. ಇಡ್ಲಿನೂ ಬಿಸಿ ಇತ್ತು. ಈ ಕಡೆ ವಡೆ ರೆಡಿ ಆಯಿತು, ಚಟ್ನಿ ರೆಡಿಯಾಗಿತ್ತು. ಈ ಇಡ್ಲಿ ಮೇಲೇ ಸಾಂಬಾರು ಹಾಕಿ ಕೊಟ್ಬಿಡ್ತೀನಿ ನಾನು ನನ್ನ ಮಗನಿಗೆ, ಯಾಕಂದರೆ ಅವ್ರು ಸೈಡಲ್ಲಿ ಸಾಂಬಾರು ತಿನ್ನೋದಿಲ್ಲ, ಅಷ್ಟೊಂದು ಟೇಸ್ಟ್ ಅನಿಸಲ್ವಂತೆ ಅವ್ರಿಗೆ. ಹಾಗಾಗಿ ಕೆಲವೊಬ್ರಿಗಿದು ಒಂದೊಂದು ಥರ ರೂಢಿ ಇರುತ್ತೆ ಅಲ್ವ. ನನ್ನ ಮಗ ಇದ್ರ ಮೇಲ್ಗಡೆ ಸಾಂಬಾರನ್ನು ಹಾಕ್ಸ್ಕೊಂಡು ತಿಂತಾನೆ, ಯಾಕಂದರೆ ಅವ್ರಿಗೆ ಅದೇ ಥರ ಇಷ್ಟ ಆಗೋದು. ನೋಡಿ ಇವಾಗ ನಾನು ಮಾಡಿರುವಂಥ ಸಾಂಬಾರನ್ನು ಬಿಸಿ ಬಿಸಿ ಇಡ್ಲಿ ಮೇಲೆ ಬಿಸಿ ಬಿಸಿ ಸಾಂಬಾರು ಹಾಕ್ತಾಯಿದ್ದೀನಿ. ಎಷ್ಟು ಟೇಸ್ಟ್ ಆಗುತ್ತೆ ಅಂತೀರ, ದಯವಿಟ್ಟು ಟ್ರೈ ಮಾಡಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಈ ಥರ ಒಂದು ಸಾಂಬಾರು ರೆಸಿಪಿನ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಹಾಕಿ. ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಆಗುತ್ತೆ. ದಯವಿಟ್ಟು ಟ್ರೈ ಮಾಡಿ ಸಾಂಬಾರು, ತುಂಬ ರುಚಿಯಾಗುತ್ತೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.